ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತಿನ ವಧು ಸೀರಿಯಲ್ನ 53ನೇ ಸಂಚಿಕೆಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಧು ಅವರು ಸಾರ್ಥಕ್ ಅವ್ರಿಗೆ ಫೋನ್ ಮಾಡಿ, ಹೇಳಿ ಸಾರ್ಥಕ್, ಏನು ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದೀರಲ್ಲ, ಸಾರಿ ನಿಮಗೆ ಡಿಸ್ಟರ್ಬ್ ಆಯಿತಾ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ನಾಳೆ ಸಿಗ್ತೀರಾ, ಏನು ವಿಷಯ ಅಂತ ಹೇಳ್ತೀರಾ, ಫೋನ್ನಲ್ಲೆಲ್ಲ ಹೇಳೋದು ಬೇಡ, ನೀವು ಡೈರೆಕ್ಟಾಗಿ ಸಿಕ್ಕಿದ್ರೆ ಮಾತಾಡೋದು ಒಳ್ಳೆಯದು. ಕೇಸ್ ರಿಲೇಟೆಡ್ಡಾ? ಅಲ್ಲ, ಮತ್ತೆ ಸುಜಿತ್ ಬಗ್ಗೆ ಮಾತಾಡಬೇಕು. ಸುಜಿತ್ ಬಗ್ಗೆನಾ? ಅಂದರೆ ನಿಮ್ಮ ಮತ್ತು ಸುಜಿತ್ ಮದುವೆ ವಿಷಯವಾಗಿ ಮಾತಾಡಬೇಕಿತ್ತು. ನನ್ನ ಮತ್ತು ಸುಜಿತ್ ಮದುವೆ ವಿಷಯನಾ? ಹೌದು. ಅದೇನು ವಿಷಯ ಅಂತ ಫೋನ್ನಲ್ಲಿ ಹೇಳಿ ಸಾರ್ಥಕ್. ನಾಳೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಸಾರ್ಥಕ್, ಅದು ಅಲ್ಲದೆ ನನಗೆ ಅದು ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಫೋನ್ನಲ್ಲೇ ಹೇಳಿ ಸಾರ್ಥಕ್. ಪರವಾಗಿಲ್ಲ, ನೀವು ಎಷ್ಟೊತ್ತಿಗೆ ಸಿಕ್ಕಿದ್ರೂ ಪರವಾಗಿಲ್ಲ ನನಗೆ, ಆದರೆ ಮಿಸ್ ಮಾಡಬೇಡಿ, ಕಾಯ್ತಾ ಇರ್ತೀನಿ. ಆಯಿತು. ಆ್ಯಂಡ್ ಐ ಆಮ್ ಸಾರಿ, ನೀವು ಮಲಗಿದ್ರಿ ಅನಿಸುತ್ತೆ, ಡಿಸ್ಟರ್ಬ್ ಮಾಡಿಬಿಟ್ಟೆ ನಿಮಗೆ. ಯಾಕೆ ಅನ್ಕೊತೀರಾ, ನಾನು ಇನ್ನೂ ಮಲಗಿರಲಿಲ್ಲ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಕಟ್ಟಾದಮೇಲೆ ವಧು ಅವರು ಸುಜಿತ್ ಮತ್ತು ನನ್ನ ಮದುವೆ ಬಗ್ಗೆ ಸುಜಿತ್ ಅವ್ರು ನನ್ನ ಜೊತೆ ಮಾತಾಡಬೇಕು, ಸಾರ್ಥಕ್ ಅವ್ರು ಏನು ಹೇಳಬೇಕು ಅಂತ ಅಂದ್ಕೊತಾ ಇದ್ದಾರೆ, ಗೊತ್ತಾಗ್ತಾ ಇಲ್ವಲ್ಲ, ನೋಡೋಣ. ಅದಕ್ಕೂ ನಾಳೆ ನಾನು ನನ್ನ ಕೆಲಸನ ಮುಗಿಸ್ಕೊಂಡು ಸಾರ್ಥಕ್ನ ಮೀಟ್ ಆಗ್ತೀನಿ, ಆವಾಗ ಗೊತ್ತಾಗುತ್ತೆ. ನಾಳೆ ವಧುಗೆ ಸುಜಿತ್ ಸರಿ ಇಲ್ಲ, ಸುಜಿತ್ ನಿಮಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ಮದುವೆನ ತಪ್ಪಿಸ್ಬೇಕು. ಇಲ್ಲ ಅಂದರೆ ಡೆಫಿನೆಟ್ಲಿ ಅವ್ರ ಲೈಫ್ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಈ ವಿಷಯ ನಿನ್ನೆ ಆಗಿದ್ರ ಬಗ್ಗೆ ಕನಸು ಕಾಣ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಭಿ ಅಲ್ಲಿಗೆ ಬರ್ತಾರೆ. ಅಲ್ಲೇನೆ ನಿಂತು ನೋಡ್ತಾ ಲೋಕಿನ ಕರೀತಾರೆ. ಕರೆದು, ನಾನು ವಿಷಯ ಮಾತಾಡೋದನ್ನ ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ರೆಕಾರ್ಡ್ ಮಾಡು. ಅದು ಗೊತ್ತಾದರೆ ಸರ್, ತಲಹಟೆ ಎಲ್ಲ ಮಾತಾಡಬಾರ್ದು. ಫೋನ್ನ ಹೀಗೆ ಹಿಡ್ಕೊಂಡು ಅಥವಾ ಹೀಗೆ ಹಿಡ್ಕೊಂಡು ವಿಡಿಯೋ ಮಾಡಲಾ? ಇದನ್ನು ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡು. ಓಕೆ ಸರ್, ಈ ವಿಡಿಯೋ ರೆಕಾರ್ಡ್ ಆದ ಕೂಡಲೇ ಈ ನಂಬರ್ಗೆ ಸೆಂಡ್ ಮಾಡಲಾ? ಖುಷಿಗೆ ನಾನು ಯಾಕೆ ಬೇಡ ಅಂದ್ಲಿ, ಕಳಿಸು. ಯಾರು ಸರ್ ಇದು, ನಿಮ್ಮ ಹುಡುಗಿನಾ? ನೋಡು, ನೀನು ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕಬಾರ್ದು. ಓಕೆ ಸರ್, ಒಳ್ಳೇದಾಗಲಿ, ಹೋಗಿ ಸರ್ ನೀವೀಗ. ಹೇಗೆ ವಿಡಿಯೋ ಮಾಡು. ಅಭಿ ಲೋಕಿಗೆ ಹೇಳಿ ವಿಷಯ ಹತ್ರ ಹೋಗ್ತಾರೆ. ವೀಕ್ಷಿ ಹತ್ರ ಹೋಗಿ, ಏ ವೀಕ್ಷಿ, ಏ ವೀಕ್ಷಿ, ಏ ವೀಕ್ಷಿ ಅಂತ 3 ಸಲ ಕರೀತಾರೆ. ವೀಕ್ಷಿ ಅವ್ರದೇ ಲೋಕದಲ್ಲಿ ತೇಲಾಡ್ತಾ ಇರ್ತಾರೆ. ಆವಾಗ ಅಭಿ ಅವ್ರನ್ನ ಟಚ್ ಮಾಡಿ, ಏ ವೀಕ್ಷಿ ಅಂತ ಅಂದ ತಕ್ಷಣ ಅವರು ಹಿಂದೆ ಬೀಳ್ತಾರೆ. ಅಭಿ ಅವ್ರನ್ನ ಹಿಡ್ಕೊತಾರೆ. ಹಿಡ್ಕೊಂಡ್ಮೇಲೆ ಅಭಿನೇ ನೋಡ್ತಾ ವೀಕ್ಷಿ ಫುಲ್ ಕಳೆದೋಗಿರ್ತಾರೆ. ಅಭಿ ವೀಕ್ಷಿನ ತಳ್ಳಿ, ಏ ವೀಕ್ಷಿ, ಇಷ್ಟು ಹೆದರ್ಕೊಂಡೆ ಏನು ಮತ್ತೆ, ಕರೆದು ಮಾತಾಡ್ಸೋದು ಬಿಟ್ಟು ಹಿಂದೆಯಿಂದ ಮುಟ್ಟಿ ಮಾತಾಡ್ಸಿದ್ರೆ ಭಯ ಆಗಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನೇನು ಕಳ್ಳನ ಥರ ಬಂದಿಲ್ಲ, ನಿನ್ನನ್ನು ಮಾತಾಡಿಸ್ಬೇಕು ಅಂತಲೇ ಬಂದೆ. ನಾನು ನಿನ್ನನ್ನು ಅಷ್ಟು ಸಲ ಕರೆದ್ರೂ ನೀನು ಮಾತಾಡಲಿಲ್ಲ ಅಂದರೆ ನಾನೇನು ಮಾಡಲಿ, ಅದಕ್ಕೆ ಮುಟ್ಟಿ ಮಾತಾಡಿಸ್ದೆ. ಈಸ್ ಇಟ್? ಹಾಗಾದರೆ ಗಿವ್ ಮಿ 2 minutes, ನಾನು ರೆಡಿಯಾಗಿ ಬರ್ತೀನಿ, ಫ್ರೆಶ್ ಅಪ್ ಆಗಿ ಬರ್ತೀನಿ. ಈಗ ತಾನೇ ಮಾತಾಡಬೇಕು ಅಂತ ಅಂದ್ಯಲ್ಲ? ಗಾರ್ಡನ್ನಲ್ಲಿ ಹೊಸ ಕೆಫೆ ಓಪನ್ ಆಗಿದೆ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಎಲ್ಲೋ ಅಷ್ಟೆಲ್ಲ ಓವರಾಗಿ ಆಡಬೇಡ, ಅಷ್ಟೆಲ್ಲ ಸೀನ್ ಇಲ್ಲ. ಮತ್ತೆ ಮಾತಾಡಬೇಕು ಅಂದೆ, ಹೌದು ಅಂದೆ, ಅದನ್ನು ನಾನು ಇಲ್ಲೇ ಮಾತಾಡ್ತೀನಿ. ಸರಿ ಹೇಳು, ನಿನಗೆ ನನ್ನ ಬಗ್ಗೆ ಏನು ಫೀಲಿಂಗ್ ಇದೆ? ಹೇಳೋಕ್ಕಾಗದೇ ಇರೋಷ್ಟು ಫೀಲಿಂಗ್ ಇದೆ. ಹೌದಾ? ನೀನು ಏನು ಹೇಳ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ತಾನೇ? ಓಕೆ, ಯಾರಾಗಂತ ಹೇಳಿದ್ದು? ನಾನು ನಿನ್ನನ್ನು ಇಷ್ಟಪಡಬಾರ್ದಾ? ಇಷ್ಟಪಟ್ರೆ ಏನು ತಪ್ಪು? ಅಭಿ ತಲೆ ಕೇರ್ಕೊಂಡು, ಏ ವೀಕ್ಷಿ, ಏನೇ ಹೇಳ್ತಾ ಇದೆಯಾ? ವೀಕ್ಷಿ ಆದಿ ಹತ್ರ ಹೋಗಿ, ಆದಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಾನು ಚೆನ್ನಾಗಿಲ್ವಾ? ಏಕೆ ಆದಿ, ಓ ಓ ಓ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡು. ಇದೇನಾದಿ, ನನ್ನನ್ನು ದೂರ ನಿಂತ್ಕೊಂಡು ಮಾತಾಡು ಅಂತ ಹೇಳಿ ನೀನೇ ದೂರ ಹೋಗ್ತಾ ಇದೆಯಾ? ಹಿಂದೆ ಹೋಗಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಹಿಂದೆ ಸರಿದೆ. ಸದ್ಯ ಈಗಲಾದರೂ ಸದ್ಯ ಗೊತ್ತಾಯ್ತಲ್ಲ. ಆಗಲ್ಲ. ಅಲ್ಲ ಆದಿ, ನಾವು ಯಾವಾಗಲೂ ಹತ್ರ ನಿಂತು ಮಾತಾಡಿಲ್ವಾ? ಇವಾಗ ಯಾಕೆ ಓವರಾಗಿ ಆಡ್ತಾ ಇದೆಯಾ ಅಂತ ಹೇಳಿ ವೀಕ್ಷಿ ಆದಿ ಕೂದಲನ್ನ ಶೇಕ್ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ.
ಅದು ಏನಾಯಿತು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಅಷ್ಟರಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ ಸರ್ ಅಂತ ಬರ್ತಾನೆ ಅವನು. ವಿಡಿಯೋ ರೆಕಾರ್ಡ್ ಆಗಿದೆ ಸರ್, ಓಕೆ ಆಗಿದೆ, ನಾನು ಈ ನಂಬರ್ಗೆ ಸೆಂಡ್ ಮಾಡಿಬಿಡ್ಲಿ. ಏಯ್ ಬೇಡ ಕಣೋ. ಯಾಕೆ ಸರ್? ವಿಷಿ ಅಕ್ಕನಿಗೆ ನಿಮ್ಮ ಕಂಡ್ರೆ ತುಂಬ ಪ್ರೀತಿ ಇದೆ ಅಂತ ಅನಿಸುತ್ತೆ. ಸುಮ್ಮನೆ ಒಪ್ಕೊಂಬಿಡಿ ಸರ್. ಒಪ್ಕೊಂಬಿಡ್ತೀನಿ. ಹೋಗಿ ಕೆಲಸ ನೋಡೋ. ಸರಿ ಸರ್. ಯೋಚನೆ ಮಾಡ್ತಾ ನಿಂತ್ಕೊತಾನೆ. ಆಗ ವೀಕ್ಷಿ ದೂರದಲ್ಲಿ ನಿಂತ್ಕೊಂಡು ಅವನ್ನ ಅಬ್ಸರ್ವ್ ಮಾಡಿಕೊಂಡು ನಕ್ಕೊಂಡು ಅಲ್ಲಿಂದ ಫ್ಲೇಯಿಂಗ್ ಕಿಸ್ ಕೊಡ್ತಾಳೆ. ಅದು ಅವ್ರ ಚಿಕ್ಕಮ್ಮ ದಿಶಾ ದಿಶಾ ಅಂತ ಕೂತ್ಕೊಂಡು ಕೆಳಗೆ ಬರ್ತಾರೆ. ಭೂಮಿನೂ ಅಲ್ಲಿಗೆ ಬರ್ತಾಳೆ. ಭೂಮಿ, ದಿಶಾನ್ ನೋಡ್ದೇನೆ? ಈಗ ಭೂಮಿ ಮೇಲಿಂದ ಎದ್ದಿದ್ದೀನಿ, ಇನ್ನೂ ಸರಿಯಾಗಿ ಆಕಾಶನೇ ನೋಡಿಲ್ಲ. ದಿಶಾನ್ ಹೇಗೆ ನೋಡಲಿ ಚಿಕ್ಕಮ್ಮ? ಒಳ್ಳೆ ಥರ ಮಾತಾಡಬೇಡ. ನಾನು ದಿಶಾ ಕಾಣಿಸ್ತಾ ಇಲ್ಲ ಅಂತ ಗಾಬರಿ ಆಗಿದ್ರೆ ತಮಾಷೆನಾ? ಬಗ್ಗೆ ನಾನು ಯಾಕೆ ತಮಾಷೆ ಮಾಡಲಿ? ಅದು ನಿಮ್ಮ ಹತ್ರ. ಇಲ್ಲೇ ಎಲ್ಲೋ ಇರ್ಬೇಕು ನೋಡಿ. ಸ್ಕೂಲಿಗೆ ರೆಡಿ ಮಾಡೋಣ ಅಂತ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ ಕಣೆ, ಎಲ್ಲ ಕಡೆ ಹುಡುಕ್ತೆ, ಆದರೂ ಎಲ್ಲೂ ಕಾಣಿಸ್ತಾ ಇಲ್ಲ. ಕರೆಕ್ಟು. ರಾತ್ರಿ ಕತೆ ಕೇಳೋಕ್ಕೆ ವಧು ರೂಮ್ಗೆ ಹೋಗಿದ್ಲಾ? ಯಾಕಣೆ, ಟೆರಸ್ ಮೇಲೆ ಸೇರಿಕೊಂಡು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ರು. ದಿಶಾ ಜೊತೆ ಸೇರಿಕೊಂಡು ವಧು ಡ್ಯಾನ್ಸ್ ಮಾಡ್ತಾ ಇದ್ಲಾ? ಇಲ್ಲ ಕಣೆ, ದಿಶಾ ಡ್ಯಾನ್ಸ್ ಮಾಡ್ತಾ ಇದ್ರೆ ಅವಳು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಈಚೆಗೆ ಯಾಕೋ ಅವಳ ಜೊತೆ ಅಂಟ್ಕೊಂಡೇ ಇರ್ತಾಳೆ. ಇರು, ಅವಳ ರೂಮಲ್ಲಿ ಹೋಗಿ ನೋಡ್ತೀನಿ. ಇಲ್ಲಿ ವಧು ಅಲ್ಲಿಗೆ ರೆಡಿಯಾಗಿ ಬರ್ತಾರೆ. ವಧು, ದಿಶಾನ್ ನೋಡಿದ್ಯಾ? ದಿಶಾನಾ? ನನಗೆ ಗೊತ್ತಿಲ್ಲ ಚಿಕ್ಕಮ್ಮ. ಹೌದಾ? ಹಾಗಾದರೆ ಎಲ್ಲಿಗೆ ಹೋದ್ಲು ಇವಳು? ಇನ್ನೂ ಸ್ಕೂಲ್ಗೂ ರೆಡಿಯಾಗಿಲ್ಲ, ಯಾವ ಕಡೆ ಹೋದ್ಲು? ಅಷ್ಟರಲ್ಲಿ ದಿಶಾ ಅಲ್ಲಿಗೆ ಬರ್ತಾಳೆ. ನಾನು ರೆಡಿ. ಏನೇ ಇದು, ನೀನು ಯಾವಾಗಲೇ ರೆಡಿ ಆದೆ? ಇವಾಗ? ಯಾರು ಮಾಡಿದ್ದು? ನಾನೇ. ಅಲ್ವೇ, ಇಷ್ಟು ದಿನ ಸುಪ್ರಭಾತ ಹಾಕಿದ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ. ಅಂಥದ್ರಲ್ಲಿ ಸರ್ಪ್ರೈಸ್ ಕೊಡೋ ಥರ ನೀನೇ ರೆಡಿಯಾಗಿ ಬಂದಿದೀಯಾ ಅಂದರೆ ಇವತ್ತು ಮಳೆ ಬರೋದಂತೂ ಗ್ಯಾರಂಟಿ ಅನಿಸುತ್ತೆ. ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬಿರುಗಾಳಿ ಬೀಳ್ಸೋದಂತೂ ಗ್ಯಾರಂಟಿ. ವಧು, ಏನೇ ದಿಶಾ ಬಿರುಗಾಳಿ ಅಂತ ಇದೆಯಾ? ಅದು ವಧುನ ನೋಡಿಕೊಂಡು. ಓ, ನನಗೆ ಗೊತ್ತಾಯ್ತು ಬಿಡು ಅಂತ ಭೂಮಿ ಹೇಳ್ತಾಳೆ. ಅದಕ್ಕೆ ದಿಶಾ ಶಾಕ್ ಆಗಿ, ಗೊತ್ತಾಯ್ತಾ? ಭೂಮಿ ಮಾತಿನ ಮಧ್ಯೆ ಗ್ಯಾಪ್ ಕೊಟ್ಟರೆ ನಾನೇನೇ ಅನ್ಕೋಬೇಕು? ಆಕ್ಷನ್ ಬಿಲ್ಡ್ ಆಗಬೇಕು ಚಿಕ್ಕಮ್ಮ. ಒಳ್ಳೆ ಹಕ್ಕಿ ಥರ ಹಾರಾಡ್ತಾ ಇರ್ತೀರ. ಉಲ್ಫಿ ಥರ ಕೂಲಾಗಿರಿ. ನಾನು ಎತ್ತಿಗೇರಿ ಕೆಂಬರ್ಬೋದು, ತುಂಬ ಜಾಸ್ತಿ ಆಗಿ ವಾಂತಿನೂ ಆಗ್ಬೋದು ಅಂತ ಭೂಮಿ ಅವ್ರ ಚಿಕ್ಕಮ್ಮಂಗೆ ಹೇಳ್ತಾರೆ. ವಧು, ಏನು ಗೊತ್ತಾಯ್ತು ಅಂತ ನನಗೆ ಆಮೇಲೆ ಹೇಳು, ನಾನು ಹೊರಡಬೇಕು. ಏನಿಲ್ಲ ಅಕ್ಕ, ಚಿಕ್ಕಮ್ಮನ ನೋಡಿ ಬಿರುಗಾಳಿ ಅಂದ್ಲೇನೋ ದಿಶಾ ಅಂತ ಡೌಟ್ ಬಂತು ಅಷ್ಟೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಚಿಕ್ಕಮ್ಮ ಅಂತ ಭೂಮಿ ಅವ್ರ ಚಿಕ್ಕಮ್ಮಂಗೆ ಹೇಳ್ತಾಳೆ. ನಿನಗೆ ಮಜಾ ಬರಲಿ ಅಂತ ನನಗೆ ಯಾಕೆ ಸಜೆ ಕೊಡ್ತಾ ಇದೀಯಾ ಅಂತ ಅವರು ರಿಪೀಟ್ ಹೇಳ್ತಾರೆ. ಇವತ್ತು ಕಾಲೇಜಿಗೆ ರಜೆ ಹಾಕಿದೀಯಾ? ಅಯ್ಯೋ ಇಲ್ಲ ಚಿಕ್ಕಮ್ಮ, ನಾನಿವತ್ತು ಕಾಲೇಜ್ಗೆ ಹೋಗಿಲ್ಲ ಅಂದರೆ ವಿಘ್ನೇಶ್ವರ ಕೋಪ ಮಾಡ್ಕೊತಾನೆ ಅಷ್ಟೆ. ಅವನು ಯಾರೇ? ಅಯ್ಯೋ, ನನ್ನ ಕೈ ಬಿಡಲ್ಲ ಅಂತ ನನ್ನ ಕೈ ಹಿಡ್ದಿರೋ ದೇವರು ಚಿಕ್ಕಮ್ಮ. ದೇವ್ರನ್ನ ಬಾಯ್ ಫ್ರೆಂಡ್ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದೀಯಾ, ಅದಕ್ಕೆ ಕೇಳಿದೆ. ಬಿಡಿ, ನೀವು ಕೋಪ ಮಾಡ್ಕೋಬೇಡಿ. ನೀವು ಕೋಪ ಮಾಡಿಕೊಂಡ್ರೆ ಚಿಕ್ಕಪ್ಪಂಗೆ ಬೇಜಾರಾಗುತ್ತೆ ಅಷ್ಟೆ. ನಾನು ಕೋಪ ಮಾಡಿಕೊಂಡ್ರೆ ಅವ್ರು ಯಾಕೆ ಬೇಜಾರು ಮಾಡ್ಕೊತಾರೆ? ಇಲ್ಲ ಬಿಡಿ ಚಿಕ್ಕಮ್ಮ, ಹುಡುಗಿರ ವಿಷಯ, ಆಂಟಿ ಅಂಕಲ್ಗೆ ಯಾಕೆ? ಏನು ಹುಡುಗಿರೋ ಏನೋ, ಆಡೋ ಮಾತಕ್ಕೂ ನಡ್ಕೊಳ್ಳೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇರಲ್ಲ. ದಿಶಾ, ನೀನು ಯಾಕೆ ಇಷ್ಟು ಬೇಗ ರೆಡಿಯಾಗಿದೆಯಾ? ಇವತ್ತು ನಾನು ಒಂದು ದೊಡ್ಡ ಸಾಧನೆ ಮಾಡೋಕ್ಕೆ ಹೊರಟಿದ್ದೀನಿ. ಕಿತ್ತವಾಗ್ತಾ ಇದೆಯಾ ಅಂತ ಮೊದಲು ಬೊಗಳು. ಅದಕ್ಕೆ ದಿಶಾ ನಗ್ತಾ, ಬೌ ಬೌ. ದಿಶಾ, ಇವ್ರ ಜೊತೆ ನೀನು ಸೇರಿಕೊಂಡು ನನ್ನ ರೇಗಿಸ್ತಾ ಇದೆಯಾ? ಇರಲಿ, ಅಪ್ಪ ಬರಲಿ, ಇರು, ತಾಳು ಮಾಡಿಸ್ತೀನಿ. ಬಂದ್ರೂ ಏನೂ ಮಾಡಲ್ಲ, ಬೇಕಾದರೆ ಕರಿ, ನನಗಿಷ್ಟ ಅಂತ ಟೊಮೆಟೊ ಕರಿ ಮಾಡಿಕೊಡ್ತಾರೆ. ಅಮ್ಮ ಮಹಾರಾಣಿ, ಯಾಕೆ ಇಷ್ಟು ಬೇಗ ಹೋಗ್ತಾ ಇದೆಯಾ ಅಂತನಾದರೂ ಹೇಳು. ಅದನ್ನು ಮಿಸ್ ವಧು ಅವ್ರು ಹೇಳ್ತಾರೆ. ಅಮ್ಮ ಕಾಮಾಕ್ಷಿ ಹತ್ರ ಬಂದು, ಕಾಮಾಕ್ಷಿ ಅಕ್ಕ ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಕೂತ್ಕೊಳ್ಳೋ ಅಷ್ಟು ಪುರ್ಸೋತಿಲ್ಲ. ಬಿಡದಿ ಹತ್ರ ನಮ್ಮ ಭೂಮಿ ಇದೆಯಲ್ಲ, ಅದ್ರ ಪೂಜೆ ಇಟ್ಕೊಂಡಿದ್ದೀವಿ, ನೀನು ರೆಡಿಯಾಗು, ಬೇಗ ಹೋಗಿ ಬರೋಣ. ನೀವು ಸಾರ್ಥ ಮಾಡೋ ಪೂಜೆಗೆ ಹತ್ತಿ ಹಾಕುವಾಗ ನೊಣ ಯಾಕೆ ಅನ್ನೋ ಹಾಗೆ ನಾನು ಯಾಕೆ ಬರಲಿ ಅಕ್ಕ? ಹೋಗಿ ಬನ್ನಿ ಅಕ್ಕ. ನಾನೇ ಖುದ್ದಾಗಿ ಬಂದು ನಿನ್ನನ್ನು ಈ ಪೂಜೆ ಕರಿತಾ ಇದ್ದೀನಿ ಅಂದರೆ ಆ ಹಿಂದಿನ ಉದ್ದೇಶನ ನೀನು ಅರ್ಥ ಮಾಡ್ಕೊಳ್ಳಿಲ್ವಾ?
ಅಂದೆ ಅಂತ ಬೇಜಾರು ಮಾಡ್ಕೋಬೇಡಿ ಅಕ್ಕ. ನಾನು ಅಲ್ಲಿ ಬಂದರೂ ನಾನು ಮಾಡೋದೇನಿದೆ? ಕಾಮಾಕ್ಷಿ, ನಿನ್ನ ಮಗ ಭೂಮಿ ಪೂಜೆ ಮಾಡೋದನ್ನ ಕಣ್ತುಂಬ ತುಂಬ್ಕೊಬೇಕು ಅನ್ನೋ ಆಸೆ ನಿನಗಿಲ್ವಾ? ಅಕ್ಕ, ಏನು ಹೇಳ್ತಾ ಇದ್ದೀರಾ? ಇವತ್ತು ನಡೆಯೋ ಭೂಮಿ ಪೂಜೆ ಆದಿ ಹೆಸರಲ್ಲೇ ಇರುತ್ತೆ. ಹೊಸದಾಗಿ ಶುರು ಮಾಡ್ತಾ ಇರೋ ಹೊಸ ಪ್ರಾಜೆಕ್ಟು ಆದಿ ಸಾರ್ಥಕ್ ಹೆಸರಲ್ಲ, ಆದಿ ಹೆಸರಲ್ಲೇ ಮಾಡ್ತಾ ಇದ್ದೀನಿ. ಆದಿ ಹೆಸರಲ್ಲಿ ಪ್ರಾಜೆಕ್ಟ್ ಶುರು ಮಾಡ್ತಾ ಇದ್ದೀರಾ? ಇದೇ ಕಾರಣಕ್ಕೆ ನೀನು ಬರಲೇಬೇಕು ಪೂಜೆಗೆ ಅಂತ ನಾನು ನಿನ್ನನ್ನು ಒತ್ತಾಯ ಮಾಡ್ತಾ ಇರೋದು. ಅಮ್ಮ ಕೇಳ್ತಾರೆ, ಅದು ಸರಿ, ನೈಟ್ ಏನಾದರೂ ನನ್ನ ರೂಮಿಗೆ ಬಂದು ನನ್ನ ಫೋನ್ ಏನಾದರೂ ತೊಗೊಂಡಿದ್ಯಾ, ಅದರಲ್ಲಿ ಏನಾದರೂ ಮೆಸೇಜ್ ಏನಾದರೂ ಮಾಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ನಾನಾ, ಇಲ್ಲಪ್ಪ, ನಾನು ನಿಮ್ಮ ರೂಮ್ಗೆ ಬಂದಿಲ್ಲ, ನನಗೆ ಗೊತ್ತೇ ಇಲ್ಲ ಅದು ಅಂತ ಹೇಳ್ತಾರೆ. ಈ ಥರ ಎಲ್ಲ ಅನುಮಾನ ಪಡ್ತೀರಾ ಅಂತಂದರೆ ನಾನು ಪೂಜೆಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಮ್ಮ, ಇಷ್ಟು ಸಣ್ಣ ಮಾತಿಗೆ ಅಷ್ಟು ದೊಡ್ಡ ಮಾತು ಯಾಕೆ? ಪೂಜೆಗೆ ಬಾ ಅಷ್ಟೇ. ಹೌದು, ನಂದೇ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡು ಅಂತ ಕೈ ಮುಗಿದು ಬೇಡ್ಕೊತಾರೆ. ಆವಾಗ ಅವರು ಪೂಜೆಗೆ ಬರೋದಕ್ಕೆ ಒಪ್ಕೊತಾರೆ. ಅಕ್ಕ, ಹಾಗೆಲ್ಲ ಹೇಳಬೇಡಿ ಅಂತ. ಈ ಸುಜಿತ್ನ ಪ್ರಿಯಾಂಕ ಅವರು ಕರೆಸಿ ಏನೂ ಮಾತಾಡದೆ ಒಂದು ಕಡೆ ನಿಂತಿರ್ತಾರೆ. ಅದಕ್ಕೆ ಸುಜಿತ್, ಹೇಳಿ ಮೇಡಮ್, ಏನಕ್ಕೆ ನನ್ನನ್ನು ಕರೆಸಿದ್ದು? ನಮಗೂ ಕೆಲಸ ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ. ಪ್ರಿಯಾಂಕ ಅವರು ಸಡನ್ನಾಗಿ ಸುಜಿತ್ ಕಡೆ ತಿರುಗಿ ಕಪಾಳಕ್ಕೆ ಹೊಡಿತಾರೆ. ಜೊತೆ ಕಣ್ಣ ಮುಚ್ಚಲ್ಲೇ ಆಡೋದಕ್ಕೆ ನಾನೇನು ವೈಲ್ಡ್ ಅಂದ್ಕೊಂಡಿದ್ದೀಯಾ ನನ್ನನ್ನು? ನಾನು ವೈಲ್ಡ್ ಅನಿಮಲ್ಗಿನ್ನ ಡೇಂಜರ್. ಲಾಯರ್ ಅನ್ನೋದನ್ನು ಕಾಣ್ತಾನೆ ನೀನು ಜೈಲಿಗೆ ಹೋಗಬೇಕು, ಹಾಗೆ ಮಾಡ್ತೀನಿ ನಾನು. ನನ್ನನ್ನು ಏನು ಅಂದ್ಕೊಂಡಿದ್ದೀಯಾ ನೀನು? ನಿನ್ನ ಬಗ್ಗೆ ಆಲ್ರೆಡಿ ಸಾರ್ಥಕ್ಕೆ ಡೌಟ್ ಬಂದಿದ್ದೆ, ಕೇರ್ಫುಲ್ಲಾಗಿ ಇರೋಕ್ಕೆ ಬರಲ್ವಾ ನಿನಗೆ ಅಂತ ಎಲ್ಲ ಬೈತಾಳೆ. ಇನ್ನು ಇಲ್ಲಿ ದಿಶಾ ಮತ್ತು ಒಂದು ಪ್ರಿಯಾಂಕಾಗೆ ಪಾಠ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಬೈಕ್ ಹೊತ್ಕೊಂಡು ಹೊರಡ್ತಾರೆ.